திருச்சிற்றம்பலம். ஓம் சிவா திருச்சிற்றம்பலம். திருச்சிற்றம்பலம். அருள் பரம் ஜோதி தனிப்பெரும் கருணையே. திருச்சிற்றம்பலம். குருவே சரணம். நமசிவாய் நமசிவாய் நமசிவாய். ಗುರುವೇ ಶರಣಂ. ಇವತ್ತಿನ ದಿನ ಪವಿತ್ರವಾದ ದಿನ. ಕೃಷ್ಣ ಜನ್ಮಾಷ್ಟಮಿ ಅಲ್ವಾ? ಭಗವಂತ ಭೂಮಿಗೆ ಬಂದ ದಿನ. ಎಲ್ಲ ಭಕ್ತರುಗಳು ಸೇರಿ ಬಹಳ ಸಂತೋಷದಿಂದ, ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಂತೋಷದಿಂದ ಆಚರಿಸಿದ್ದೀರಿ. ನಿಮಗೆಲ್ಲರಿಗೂ ಶ್ರೀಕೃಷ್ಣನ ಆಶೀರ್ವಾದ, ನಿಮ್ಮ ಗುರು ಹಿರಿಯರ ಆಶೀರ್ವಾದ ಸದಾಕಾಲ ಇರಲಿ. ಇಷ್ಟೇ ಹೇಳುದು. ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ ಗುರುದೇವ. ಎಲ್ಲ ಗುರುಮನೆ ಭಕ್ತರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಶ್ರೀಕೃಷ್ಣನಿಗೂ ಗೋವಿಗೂ ಇರೋ ಸಂಬಂಧ ಅಂದರೆ ಆ ಪ್ರೀತಿ ಒಂದಕ್ಕೊಂದು ಬಿಟ್ಟಿರೋಕ್ಕಾಗೋದಿಲ್ಲ. ಅದು ಯಾಕೆ ಅಂತ, ಮತ್ತು ಶ್ರೀಕೃಷ್ಣ ಕೊಳಲಿನ ನಾದಕ್ಕೆ ಅದು ಮೈಮರಿಯುತ್ತೆ ಆ ಗೋವುಗಳೆಲ್ಲ, ಏನಕ್ಕೆ ಅಂತ ಗುರುದೇವ? ಸತ್ಯವಾದ ವಿಚಾರ. ಪ್ರೀತಿ ಗೋವನ್ನು ಬಿಟ್ಟಿರಲಿಕ್ಕಾಗೋದಿಲ್ಲ ಕೃಷ್ಣನಿಗೆ ಅಲ್ವಾ? ಕೃಷ್ಣನಿಗೆ ಅಂತಲ್ಲ, ಗೋವಿನ ಮೇಲೆ ಪ್ರೀತಿ ಬಂದರೆ, ಗೋವು ಅಂದರೆ ಏನು ಅಂತೇಳಿ ಅರ್ಥ ಆದರೆ ಯಾರಿಂದಲೂ ಬಿಟ್ಟಿರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ಪ್ರಪಂಚದಲ್ಲಿ ಮನುಷ್ಯರು ಮಾತನಾಡುವ ಮಾತುಗಳನ್ನು, ಮನುಷ್ಯರ ಪ್ರಾರ್ಥನೆಯನ್ನು ಒಂದು ದೈವಿಕ ಶಕ್ತಿಯ ಜೊತೆ ಸೇರಿಸಲಿಕ್ಕೆ ಈ ಭೂಮಿಯಲ್ಲಿ ಗೋವಿನ ಅವಶ್ಯಕತೆ ಬಹಳ ಮುಖ್ಯ. ನಮ್ಮ ಪ್ರಾರ್ಥನೆಯನ್ನು ಅದು ಭಗವಂತನ ಹತ್ರ ಕರ್ಕೊಂಡು ಹೋಗ್ತದೆ ಗೋವು. ಇವತ್ತಿನ ಸ್ಥಿತಿಗೆ ಹೇಳೋದು, ಕೃಷ್ಣನ ಸ್ಥಿತಿಗೆ ಹೇಳಲಿಕ್ಕೆ ಸ್ವಲ್ಪ ಸಮಯ ಉಂಟು. ಗೋವು ಎಷ್ಟು ಶ್ರೇಷ್ಠ ಅಂತ ಹೇಳೋದು. ನಿಮ್ಮ ಕಷ್ಟವನ್ನು ಗೋವಿನ ಹತ್ರ ಹೇಳ್ತಾನೇ ಬನ್ನಿ. ನೀವು ಸತ್ಯವಂತರಾಗಿದ್ದರೆ, ಒಳ್ಳೆಯ ಗುಣಗಳು ನಿಮ್ಮೊಳಗೆ ಇದ್ದರೆ, ನಿಮ್ಮ ಪ್ರಾರ್ಥನೆ ಸತ್ಯವಾಗಿದ್ದರೆ ಖಂಡಿತವಾಗಿ ಅದು ನೆರವೇರ್ತದೆ. ಅಷ್ಟು ಸತ್ಯ ಉಂಟದಲ್ಲಿ, ಗೋವಿನಲ್ಲಿ. ಕೇಳಿದನ್ನು ಕೊಡ್ತದದು. ಎಲ್ಲಿ ಗೋವುಂಟು ಅಲ್ಲಿ ದರಿದ್ರ ಎಂಬುದಿರಲಿಕ್ಕೆ ಸಾಧ್ಯ ಇಲ್ಲ. ನೀವು ಅದನ್ನು ಯಾವ ರೀತಿ ನೋಡಿಕೊಳ್ತೀರಿ ಅದರ ಮೇಲೆ ಎಲ್ಲ ವಿಚಾರಗಳು ಅಡಗಿದೆ. ಯಾರು ಬೇಕಾದ್ರೆ ರಿಸರ್ಚ್ ಮಾಡ್ಬೋದು, ಯಾರು ಬೇಕಾದ್ರೆ ತಿಳಿಬೋದು. ಹೀಗೆ ಹೇಳುವ ವಿಚಾರವನ್ನು ಮನುಷ್ಯ ಜನ್ಮಕ್ಕೆ ಬರಬೇಕು ಅಂತ ಹೇಳಿದರೆ, ಮನುಷ್ಯ ಜನ್ಮಕ್ಕೆ ಬರುವ ಮುಂಚೆ ಪ್ರತಿಯೊಬ್ಬನೊಂದು ಗೋವಿನ ಜನ್ಮವನ್ನು ತಾಳಿರ್ತಾನೆ. ಇದು ಯಾರು ಬೇಕಾದರೆ ಅವರವರ ಜ್ಞಾನದಲ್ಲಿ ಕಂಡುಹಿಡಿಬೋದು ಅದು ಹೇಗೆ ಅಂತೇಳಿ. ಇದು ಸತ್ಯ. ಆದ ಕಾರಣ ಗೋವನ್ನು ಅಷ್ಟು ಪವಿತ್ರ ಭಾವನೆಯಿಂದ ಪೂಜಿಸುವುದು. ಆದ ಕಾರಣ ಅದು ಮನೆಯಲ್ಲಿರುವುದು ಮಹಾಲಕ್ಷ್ಮಿಯಾಗಿ, ತಾಯಿ ಜಗನ್ಮಾತೆಯಾಗಿ. ಗೋವಿನ ಮಹತ್ವ ಅಲ್ವಾ?
ಮನುಷ್ಯ ಜನ್ಮಕ್ಕೆ ಬರಬೇಕು ಅಂತ ಹೇಳಿದರೆ ಒಂದು ಗೋವಿನ ಜನ್ಮವನ್ನು ನಾವು ತಾಳಿಯೇ ಆಗಬೇಕು. ಆ ಗೋವಿನ ಜನ್ಮಕ್ಕೆ ಬಂದ ಮೇಲೆ ಮತ್ತೆ ಅದು ಮನುಷ್ಯ ಜನ್ಮಕ್ಕೆ ಬರುವುದು. ಆದ ಕಾರಣ ಆ ಗೋವಿನಲ್ಲಿ ಅಷ್ಟು ಪವಿತ್ರವಾದ ವಿಚಾರವನ್ನು ಕೊಟ್ಟಿದ್ದಾರೆ. ಎಲ್ಲವೂ ಪವಿತ್ರವೇ. ಗೋಮೂತ್ರ, ಅದರ ಸೆಗಣಿ, ಅದರ ಉಸಿರು, ಪ್ರತಿಯೊಂದು ಪವಿತ್ರವೇ. ಆದರೆ ಅದು ಏನನ್ನು ಊಟ ಮಾಡ್ತದೆ? ಗೋವು ಅಲ್ಲ. ಅದೆಷ್ಟು ಗಲೀಜಿದ್ರೆ ಅದು ಊಟ ಮಾಡ್ತದೆ. ಎಲ್ಲ ಹುಲ್ಲು. ಆ ಹುಲ್ಲಿನಲ್ಲಿ ಯಾರ್ಯಾರು ಹೇಗೆಲ್ಲ ನಡ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಿರೋದಿಲ್ಲ ಅಲ್ವಾ. ಒಬ್ಬ ರೋಗಿಷ್ಠ ಆದವನು ಆ ಹುಲ್ಲಿನಲ್ಲಿ ಒಂದು ಸಲ ಉಗುಳಿರ್ಬೋದು ಅಲ್ವಾ. ಅರ್ಜೆಂಟಿಗಲ್ಲಿ ಒಬ್ಬ ಮೂತ್ರ ಮಾಡಿರ್ಬೋದು ಅಲ್ಲ. ಒಂದು ನಾಯಿ ಕೂಡ ಮೂತ್ರ ಮಾಡಿರ್ಬೋದು. ಸತ್ಯ ಅಲ್ವ? ಸತ್ಯ ಅಲ್ವಾ ಅಂತ ಕೇಳೋದು. ಆದರೆ ಇಷ್ಟು ಗಲೀಜಿಯಾದ ವಿಚಾರವನ್ನು ಊಟ ಮಾಡಿ ನಮಗೆ ಕೊಡುವುದು ಅಮೃತ, ಹಾಲನ್ನು, ಪವಿತ್ರವಾದ ಹಾಲನ್ನು. ಇದು ಗೋವಿನ ಗುಣ, ಗೋವಿನ ಸತ್ಯ. ಗೋವಿಗೆ ಒಲಿಯದ ದೇವರಿಲ್ಲ. ಗೋವಿಗೆ ಒಲಿಯದ ದೇವರಿಲ್ಲ. ಗೋವಿಗೆ ಒಲಿಯದ ಸಿದ್ಧರುಗಳು ಇಲ್ಲ. ಗೋವಿಗೆ ಒಲಿಯದ ಜ್ಞಾನಿಗಳು ಇಲ್ಲ. ಗೋವಿನ ಸತ್ಯವನ್ನು ತಿಳಿದರೆ, ಇವತ್ತು ಭೂಮಿ ಇಷ್ಟು ಚೆನ್ನಾಗಿ ಇದೆ ಅಂತ ಹೇಳಿದರೆ ಅದಕ್ಕೆ ಗೋವು ಕೂಡ ಒಂದು ಕಾರಣ. ಇವತ್ತು ಭೂಮಿ ಇಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಅಲ್ವಾ. ವ್ಯವಸಾಯ ಮಾಡೋದಕ್ಕೆ ಎಲ್ಲ ಒಂದೇ ಜಾತಿಗೆ ಸೇರಿದ್ದಾನೆ. ಎತ್ತಾದ್ರೇನು, ಗಂಡ ಆದ್ರೇನು, ಹೆಣ್ಣಾದ್ರೇನು ಅಲ್ವಾ. ಎಷ್ಟು ಪ್ರಯೋಜನ ಉಂಟು. ಇಂದಿನ ಕಾಲದಲ್ಲಿ ವ್ಯವಸಾಯ ಮಾಡೋ ಸಮಯದಲ್ಲಿ ಈಗಿನಾಗೆ ಟ್ರ್ಯಾಕ್ಟರ್ ಗಿಕ್ಟರಲ್ಲಿ ಇತ್ತು ಅಲ್ವಾ. ಎಲ್ಲ ಎತ್ತುವನ್ನು ತಗೊಂಡೋಗಿ ವ್ಯವಸಾಯ ಮಾಡಬೇಕಿತ್ತು. ಮಣ್ಣೆಷ್ಟು ಶುದ್ಧವಾಗಿತ್ತು, ಎಷ್ಟು ಪವಿತ್ರವಾಗಿತ್ತು, ಎಷ್ಟು ಪವಿತ್ರ ಭಾವನೆಯಿಂದ ಅದು ತುಳಿತಾ ಇತ್ತು. ಅಲ್ವಾ. ಅದಕ್ಕೆ ಅರಿವಿತ್ತು. ಅದಕ್ಕೊಂದು ಅರಿವಿದೆ. ಅದರದೇ ಆದಂಥ ಒಂದು ಅರಿವಿದೆ ಅದಕ್ಕೆ, ಗೋವಿಗೆ ಅಲ್ವಾ. ಆಗ ವ್ಯವಸಾಯ ಹೇಗಿತ್ತು, ಬೆಳೆಗಳು ಹೇಗಿತ್ತು, ಫಲಗಳು ಹೇಗಿತ್ತು, ಅಷ್ಟು ಪವಿತ್ರವಾಗಿತ್ತು. ಈಗೆಲ್ಲ ಆರ್ಟಿಫಿಷಿಯಲ್ ಆಗಿದೆ ಅಲ್ವಾ. ಇನ್ನೊಂದು, ಸೂರ್ಯನ ಕಿರಣವನ್ನು ತನ್ನ ಒಳಗೆ ಹಿಡಿದುಕೊಳ್ಳುವ ಶಕ್ತಿ ಇದೆ. ಅದಕ್ಕೆ ಹೀರಿಕೊಳ್ಳುವ ಶಕ್ತಿ ಇದೆ ಗೋವಿಗೆ. ಈ ಊರಿನ ದನ ಅಂತ ಹೇಳ್ತಾರಲ್ಲ, ಅದಕ್ಕೇನು ಹೇಳೋದು? ಅಲ್ಲಲ್ಲ, ನಾಟಿ ಹಸು. ಸೂರ್ಯನ ಕಿರಣವನ್ನು ತನ್ನ ಒಳಗೆ ಹಿಡಿದಿರುವ ಶಕ್ತಿ ಗೋವಿಗೆ ಮಾತ್ರ ಇರುವುದು. ಗಿಡ ಮರಗಳಿಗೆ ಉಂಟು, ಪ್ರಕೃತಿಗೆ ಉಂಟು. ಗೋವಿಂದ ಎಷ್ಟೆಲ್ಲ ಪ್ರಯೋಜನ ಉಂಟು ಅಂತ ಹೇಳೋದು. ಗಿಡ ಮರಗಳು ಹೇಗೆ ಉಸಿರಾಡ್ತದೆ ಅದೇ ರೀತಿ ಗೋವು ಕೂಡ ಉಸಿರಾಡೋದು. ವಿಷವನ್ನು ಸ್ವೀಕಾರ ಮಾಡಿ ಅಮೃತವನ್ನು ಕೊಡುವುದು. ಗಿಡ ಮರಗಳೆಲ್ಲ ಆಗಿದ್ದಾನೆ. ಆಕ್ಸಿಜನ್ ಕೊಡಬೇಕು ಅಂತೇಳಿದರೆ ಅದು ಕಾರ್ಬನ್ ಡೈಆಕ್ಸೈಡ್ ಅಲ್ವಾ. ಅದನ್ನದು ಇಂಗಾಲದ ಡೈಆಕ್ಸೈಡ್ ಅದನ್ನು ತಗೊಳ್ಬೇಕು. ಅದನ್ನು ತಗೊಂಡು ಅದು ಆಮ್ಲಜನಕವನ್ನು ಕೊಡುತ್ತದೆ. ಅದೇ ರೀತಿ ಗೋವಿನ ಗುಣ ಕೂಡ ಅಲ್ವಾ.
ಆ, ಗೋವಿನ ಜೊತೆಗಿದ್ದರೆ ನಮ್ಮ ಸುತ್ತಮುತ್ತಲು ಏನೇ ಆದರೂ ಸರಿ, ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಸರಿ, ಅದು ಯಾವುದೇ ಸ್ಥಿತಿಯಲ್ಲಿದ್ದರೂ ಸರಿ, ಅರ್ಥ ಆಯ್ತಲ್ವ? ಏನಾದರೂ ಈ ನೆಗೆಟಿವ್ ಎಂಬ ವಿಚಾರಗಳು ಒಬ್ಬರು ಮಾಡ್ತಾರೆ ಅಂತ ಹೇಳಿದರೆ, ನಮ್ಮ ಸುತ್ತಮುತ್ತಲು ಗೋವು ಇದ್ದರೆ, ನಾವು ಗೋವಿನ ಜೊತೆಗೆ ಇದ್ದರೆ, ಆ ನೆಗೆಟಿವ್ ನಮಗೆ ಟಚ್ಚೇ ಆಗೋದಿಲ್ಲ, ಚಾನ್ಸೇ ಇಲ್ಲ ಟಚ್ ಆಗಲಿಕ್ಕೆ. ಅದು ನಮ್ಮನ್ನು ಮುಟ್ಟದಾಗಿ ಕಾಪಾಡಿಕೊಳ್ತದೆ. ನನ್ನ ಯಜಮಾನಿಗೇನಾಗಬಾರ್ದು, ನನ್ನನ್ನು ಸಾಕುವನಿಗೇನಾಗಬಾರ್ದು, ಅವನು ಯಾವಾಗಲೂ ಚೆನ್ನಾಗಿರಬೇಕು, ಯಾವಾಗಲೂ ಅದು ಪ್ರಾರ್ಥನೆ ಹಾಗೆ ಮಾಡ್ತದೆ ಮನಸ್ಸಿನಲ್ಲಿ. ಅದರ ಪ್ರಾರ್ಥನೆ ಆ ರೀತಿ ಇರ್ತದೆ. ಕ್ಷಣ 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 ಕೂಡ ಅದು ಆ ಮನೆಯ ಯಜಮಾನನನ್ನು, ಅಂದರೆ ಆ ಗೋವನ್ನು ಸಾಕುವವರನ್ನು ಕ್ಷಣ ಕ್ಷಣ ಕೂಡ ಅದು ನೆನೆಸ್ತಾ ಇರ್ತದೆ. ಗೋವು ಒಂದೊಂದು ಊಟ ಮಾಡುವಾಗ ಕೂಡ ಅದು ನೆನೆಸ್ತದೆ, ಇದು ಯಾರು ಊಟ ತಂದು ಕೊಟ್ಟದು, ಇವರಿಗೆಲ್ಲರಿಗೂ ಒಳ್ಳೆಯದಾಗಲಿ, ಇವರಿಗೆ ಏನಿದ್ರೂ ಸಮಸ್ಯೆ ಪರಿಹಾರ ಆಗಲಿ ಅಂತೇಳಿ. ಈ ಸತ್ಯವನ್ನು ತಿಳಿದು ಜ್ಞಾನಿಗಳು, ಯೋಗಿಗಳು, ಋಷಿಮುನಿಗಳೆಲ್ಲ ಗೋಪೂಜೆ ಮಾಡಿ, ನಿಮಗೇನಾದ್ರು ಕಷ್ಟ ಇದ್ದರೆ ಗೋವಿಗೊಂದೆರಡು ಬಾಳೆಹಣ್ಣು ಕೊಡಿ, ನಿಮಗೇನಾದ್ರು ಕಷ್ಟ ಇದ್ದರೆ ಗೋವಿಗೊಂದು ಬೆಲ್ಲವನ್ನು ಕೊಡಿ, ನಿಮಗೇನೋ ಒಂದು ಕಷ್ಟ ಇದ್ದರೆ ಅದಕ್ಕೊಂದು ಅಕ್ಕಿಯನ್ನು ಕೊಡಿ. ಸುಮ್ಮನೆ ಹೇಳಲಿಲ್ಲ, ಇದು ಈ ಸತ್ಯವನ್ನು ತಿಳಿದು ಹೇಳಿದ್ದು. ಅದೇ ಹೇಳಿದ್ದು, ಇದರ ಬಗ್ಗೆ ಯಾರು ಬೇಕಾದ್ರೂ ರಿಸರ್ಚ್ ಮಾಡ್ಬೋದು ಅಂತೇಳಿ, ಹೇಗೆ ಅಂತೇಳಿ. ಅಷ್ಟು ಸತ್ಯ ವಿಚಾರ ಇದು. ಗೊತ್ತಾಗ್ತದೆ ಹೇಳೋದು? ಇದೆಲ್ಲ ಯಾಕೆ ಗೋವಿಗಿಂತ ಗುಣಗಳೆಲ್ಲ ಕೊಟ್ಟ? ನೀನು ಮನುಷ್ಯ ಜನ್ಮಕ್ಕೆ ಹೋಗ್ತಾ ಇದ್ದಿ, ನೀನು ಮನುಷ್ಯ ಜನ್ಮಕ್ಕೆ ಹೋಗುವಾಗ ಇಂಥ ಗುಣದಿಂದ ನೀನು ಹೋಗಬೇಕು, ನಿನ್ನ ಒಳಗಿರುವ ಯಾವುದೇ ವಿಚಾರ ಕೂಡ ವ್ಯರ್ಥ ಆಗಬಾರ್ದು ಅಂತೇಳಿ ಭಗವಂತ ಆ ರೀತಿಯಾದ ಸ್ಥಿತಿಯನ್ನು ಕೊಟ್ಟ ಗೋವಿಗೆ. ಅರ್ಥ ಆಗ್ತದ? ಅಲ್ಲಿವರೆಗೆ ನಮ್ಮ ತಪಸ್ಸು ಅಷ್ಟು ಶುದ್ಧವಾಗಿರ್ತದೆ. ಎಲ್ಲಿವರೆಗೆ? ಗೋವಿನ ಜನ್ಮದವರೆಗೂ ಶುದ್ಧವಾದ ವಿಚಾರ, ಅದು ಪವಿತ್ರವಾದ ವಿಚಾರ ಗೋವಿನ ಜನ್ಮ ಅಂತೇಳಿದರೆ. ಆದ ಕಾರಣ ಗೋವಿನಲ್ಲಿ ಎಲ್ಲ ದೇವತೆಗಳಿದ್ದಾರೆ ಅಂತೇಳಿದ್ರು. ಎಲ್ಲ ಎಷ್ಟೋ ಕೋಟಿ ದೇವರಿದ್ದಾರಲ್ಲ, ಆ ದೇವರೆಲ್ಲ ಗೋವಿನಲ್ಲಿದ್ದಾರೆ. ಗೋವಿನ ಪೂಜೆ ಮಾಡಿ, ಗೋವಿನ ಬಾಲದಲ್ಲಿ ಒಬ್ಬರಿದ್ದಾರೆ, ಗೋವಿನ ಕಾಲಿನಲ್ಲಿ ಒಬ್ಬರಿದ್ದಾರೆ, ಗೋವಿನ ಹೃದಯದಲ್ಲಿ ಒಬ್ಬರಿದ್ದಾರೆ, ಗೋವಿನ ತಲೆಯಲ್ಲಿ ಒಬ್ಬರಿದ್ದಾರೆ ಅಂತೇಳಿ ಎಲ್ಲ ಫೋಟೋ ಎಲ್ಲ ಮಾಡಿ ತೋರಿಸಿದ್ದಾರೆ ಅಲ್ವ? ಸತ್ಯ ಅದು. ಅಷ್ಟು ವಿಚಾರವನ್ನು ಅದು ನೋಡಿ ಬಂದಿರ್ತದೆ, ಅದು ಅಷ್ಟು ವರ ಪಡೆದು ಬಂದಿರ್ತದೆ ಅದು ಗೋವು ಅಂತೇಳಿದರೆ. ಯಾಕೆ ಬರ್ತದೆ ಗೊತ್ತಾ? ಮನುಷ್ಯ ಜನ್ಮಕ್ಕೆ ಬರಲಿಕ್ಕೆ ಅಂತೇಳಿ ಬರ್ತದೆ. ಈ ಮನುಷ್ಯ ಜನ್ಮಕ್ಕೆ ಬಂದ ಕೂಡಲೇ ಎಲ್ಲವೂ ಹಾಳಾಗಿ ಹೋಗ್ತದೆ. ಆಗ ಎಷ್ಟು ಪವಿತ್ರವಾದ ಜನ್ಮ ಈ ಮನುಷ್ಯ ಜನ್ಮ. ಮನುಷ್ಯ ಜನ್ಮಕ್ಕೆ ಬರುವ ಮುಂಚೆ ನಮ್ಮ ಒಳಗೆಯ ಕ್ವಾಲಿಟಿಯನ್ನು ಭಗವಂತ ಯಾವ್ಯಾವ ರೀತಿಯೆಲ್ಲ ರೆಡಿ ಮಾಡಿದ್ದಾನೆ ಅಂತೇಳಿ ನಮಗೆ ಅರ್ಥ ಆಗೋದಿಲ್ಲ. ಈಗ ಇನ್ನು ಇದರ ಬಗ್ಗೆ ಇನ್ನೂ ಸಹ ಹುಡುಕಬಹುದು, ತುಂಬ ಹುಡುಕಬಹುದು. ಈ ರೀತಿ ಇದರ ಗುಣವನ್ನು ಹುಡುಕುತ್ತಾ ಹೋಗುವಾಗ ನಿಮಗೆ ಗೋವಿನ ಮೇಲೆ ಪ್ರೀತಿ ಬರ್ತದೆ, ದ್ವೇಷ ಬರ್ತದೆ? ಪ್ರೀತಿ ಬರ್ತದೆ. ಅಲ್ವಾ? ತುಂಬ ಸಾಧುವಾಗಿರುವ ಪ್ರಾಣಿ ಗೋಮಾತೆ ಅಂತ ಹೇಳಿದರೆ. ಅಷ್ಟು ಸಾಧು, ಅಷ್ಟು ಪವಿತ್ರ. ಹಾಲಿನಿಂದ ತುಪ್ಪದವರೆಗೆ ಎಲ್ಲ ವಿಚಾರಗಳು ಮನುಷ್ಯನಿಗೆ ಬೇಕಾದದ್ದು. ಇನ್ನು ಸೆಗಣಿ, ಅದು ಕೂಡ ಮನುಷ್ಯನಿಗೆ ಬೇಕಾದದ್ದು. ಇನ್ನು ಗೋಮೂತ್ರ, ಅದು ಕೂಡ ಮನುಷ್ಯನಿಗೆ ಬೇಕಾದದ್ದು. ಯಾವುದು ಇದರಲ್ಲಿ ಮನುಷ್ಯನಿಗೆ ಬೇಡದ್ದು? ಇದರಲ್ಲಿ ಯಾವುದು ವೇಸ್ಟ್ ಉಂಟು?
ಎಲ್ಲವೂ ಪವಿತ್ರವೇ ಅಲ್ವ. ಆಗ ಪ್ರಕೃತಿಯಲ್ಲಿ ಮನುಷ್ಯರ ಜೊತೆ ಪವಿತ್ರವಾಗಿರುವ ಸ್ಥಿತಿ ಯಾವುದು ಅಂದರೆ ಅದು ಗೋವಿನ ಸ್ಥಿತಿ. ಆ ಪವಿತ್ರದಲ್ಲಿದ್ದ ಶ್ರೀಕೃಷ್ಣ ಯಾವತ್ತಿದ್ರೂ ಕೂಡ. ಅದರ ಅರ್ಥ ಗೋವಿನಲ್ಲಿ ಏನೆಲ್ಲ ಕ್ವಾಲಿಟೀಸ್ ಉಂಟು ಅಷ್ಟು ಕ್ವಾಲಿಟೀಸ್ ಶ್ರೀಕೃಷ್ಣ ಪರಮಾತ್ಮನಲ್ಲಿತ್ತು. ಶ್ರೀಕೃಷ್ಣ ಕೂಡ ವಿಷವನ್ನು ಸ್ವೀಕಾರ ಮಾಡಿ ಆಮ್ಲಜನಕವನ್ನು ಬಿಡ್ತಾ ಇದ್ದ. ಆದ ಕಾರಣ ಕೃಷ್ಣನ ಕಲ್ಲರ್ ಒಂದು ರೀತಿಯಾಗಿ ತೋರಿಸ್ತಾರೆ ಅಲ್ವಾ, ಒಂದು ಬ್ಲೂ ಕಲರಲ್ಲಿ ತೋರಿಸ್ತಾರೆ. ಈ ಬ್ಲೂ ಕಲರ್ ಯಾಕೆ ಕೊಟ್ಟದ್ದು? ಅವರು ಈ ಪ್ರಪಂಚದ ಎಲ್ಲ ವಿಷವನ್ನು ಸ್ವೀಕರಿಸಿ ಪ್ರಪಂಚಕ್ಕೆ ಒಳಿತನ್ನು ಕೊಡ್ತಾ ಇದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಶ್ವಾಸವನ್ನು ಯಾವ ರೀತಿ ತಗೊಳ್ತಾ ಇದ್ದ ಅಂತೇಳಿದರೆ, ಪ್ರಪಂಚದ ವಿಷವ ಗಾಳಿಯನ್ನು ತನ್ನ ಒಳಗೆ ತಗೊಂಡು ಅಮೃತವನ್ನು ಕೊಡ್ತಾ ಇದ್ದ. ಆದ ಕಾರಣ ಅವನಿಗೆ ಕೃಷ್ಣ ಅಂತ ಹೆಸರು ಬಂದದ್ದು. ಅದೇ ಕಲರಲ್ಲಿ ಶಿವನನ್ನು ಕೂಡ ತೋರಿಸ್ತಾರಲ್ವ. ಆದ ಕಾರಣ ಶಿವನ ಎದುರು ನಂದಿಯನ್ನು ತೋರಿಸಿದ್ರು. ಆ ನಂದಿಗೂ ಶಿವನಿಗೂ ಗೋವಿಗೂ ಕೃಷ್ಣನಿಗೂ ಸ್ವಲ್ಪ ಯೋಚನೆ ಮಾಡಿ. ಆದ ಕಾರಣ ಶಿವನಿಗೆ ನೀಲಕಂಠ ಅಂತ ಹೆಸರಿಟ್ರು. ವಿಷವನ್ನು ಕುಡಿದವನು ಅಂತೇಳಿ. ಅನೇಕ ಜ್ಞಾನಿಗಳು, ಯೋಗಿಗಳು, ಋಷಿಮುನಿಗಳು ವಿಷವನ್ನೇ ಕುಡಿತಿರುವುದು. ಅವರು ವಿಷವನ್ನೇ ಕುಡಿದು ಪ್ರಪಂಚಕ್ಕೆ ಒಳಿತನ್ನೇ ಹೇಳುವುದು. ಈ ಸತ್ಯವಾದ ವಿಚಾರ. ಆಗ ಶ್ರೀಕೃಷ್ಣ ಪರಮಾತ್ಮ ಮಾನವ ರೂಪದಲ್ಲಿ ಇದ್ದರೂ ಕೂಡ ಅವನ ಒಳಗಿರುವ ವಿಚಾರಗಳೆಲ್ಲ ಮನುಷ್ಯನಿಗೆ ಸೇರಿದ ವಿಚಾರ ಅಲ್ಲ. ಅದು ಅಷ್ಟು ಸೂಕ್ಷ್ಮವಾದವನು. ಭೂಮಿಗೆ ಬರುವಾಗಲೇ ಅನೇಕ ರೀತಿಯ ಲೀಲೆಯನ್ನು ಮಾಡಿಕೊಂಡು ಬಂದವನು ಅಲ್ವಾ. ಭೂಮಿಗೆ ಬರುವಾಗಲೇ ಕತ್ತಲಿನಲ್ಲಿ ಬಂದವನು. ಕೃಷ್ಣ ಅಂದರೆ ಕತ್ತಲು, ಕೃಷ್ಣ ಅಂದರೆ ಶೂನ್ಯ, ಕೃಷ್ಣ ಅಂದರೆ ದೂರದೃಷ್ಟಿ, ಕೃಷ್ಣ ಅಂದರೆ ಸೂಕ್ಷ್ಮವಾದ ಕಣ್ಣು. ಈ ಪ್ರಪಂಚಕ್ಕೆ ಒಂದು ಕಣ್ಣು ಉಂಟಲ್ವ, ಆ ಪ್ರಪಂಚಕ್ಕೆ ಒಂದು ಕಣ್ಣು, ಈ ಬ್ರಹ್ಮಾಂಡಕ್ಕೆ ಒಂದು ಕಣ್ಣು ಅಂತೇಳಿದರೆ ಅದು ಶ್ರೀಕೃಷ್ಣ ಪರಮಾತ್ಮ. ಅವನಿಗೆಲ್ಲರ ಜನ್ಮದ ರಹಸ್ಯ ಗೊತ್ತಿರುವಂಥ ವ್ಯಕ್ತಿ ಅವನು ಶ್ರೀಕೃಷ್ಣ ಪರಮಾತ್ಮ ಅಂತೇಳಿದರೆ. ಒಂದು ವಿಚಾರ. ಈಗಿನ ಎಂತ CC ಕ್ಯಾಮರಾ ಅಂತ ಹೇಳ್ತೇವಲ್ಲ, CC ಕ್ಯಾಮರಾ, ಆ ಕ್ಯಾಮರಾ, ಈ ಕ್ಯಾಮರಾ ಅಂತೇಳಿ. ಹಾಗೆ ಬ್ರಹ್ಮಾಂಡದಲ್ಲಿ ಒಂದು ಕ್ಯಾಮರಾ ಉಂಟು. ಈ ಬ್ರಹ್ಮಾಂಡಕ್ಕೆ ಒಂದು ಕ್ಯಾಮರಾ ಅಂತ ಹೇಳೋದು ಅದು ಶ್ರೀಕೃಷ್ಣ ಪರಮಾತ್ಮ. ಆದ ಕಾರಣ ಕೃಷ್ಣ ಒಂದೇ ಜಗದ್ಗುರು. ಅಂಥ ಸೂಕ್ಷ್ಮವಾದ ಕಣ್ಣು ಶ್ರೀಕೃಷ್ಣ ಪರಮಾತ್ಮನದ್ದು. ಮುಂದೆ ಏನಾಗ್ತದೆ ಅಂತೇಳಿ ಎಲ್ಲವನ್ನು ಕೂತ್ಕೊಂಡಲ್ಲೇ ನೋಡಿಕೊಳ್ಳುವಂಥ ಶಕ್ತಿ ಇರುವವನು. ಕೂತುಕೊಂಡಲ್ಲೇ ಪ್ರಪಂಚದಲ್ಲಿ ಯಾರ್ಯಾರು ಹೇಗೆ ಹೇಗೆ ಇದ್ದರೆ ಏನೇನು ಮಾಡ್ತಾರೆ ಅಂತೇಳಿ ತಿಳಿದುಕೊಳ್ಳುವ ಶಕ್ತಿ ಇದ್ದವನು. ಕೃಷ್ಣ ಅಂತೇಳಿದರೆ ಶೂನ್ಯ. ಕೃಷ್ಣ ಅಂತೇಳಿದರೆ ಶೂನ್ಯ. ಆ ಕೃಷ್ಣ ಯಾಕೆ ಕೊಳಲನ್ನು ಯಾವಾಗಲೂ ನುಡಿಸ್ತಾನೆ? ಅವನ ಕೊಳಲಿಗೆ ಯಾಕೆ ಎಲ್ಲರೂ ಮೈ ಮರೆತು ಹೋಗ್ತಾರೆ? ಪ್ರಕೃತಿ ಕೂಡ ಟೋಟಲ್ ಆಗಿ ಯಾರಾದರೂ ಸರಿ ಕೃಷ್ಣ ಕೊಳಲು ನುಡಿಸುವಾಗ ಆ ಎಲ್ಲ ಪ್ರಪಂಚವೇ ಅವನ ಕೊಳಲಿನ ನಾದಕ್ಕೆ ಮರುಳಾಗಿ ಹೋಗ್ತದೆ ಅಂತ ಹೇಳಿದರೆ ಅದು ಏನು ಅರ್ಥ? ಕೊಳಲಿನಲ್ಲಿ 9 ರಂಧ್ರಗಳಿದೆ, ಅರ್ಥ ಆಯ್ತಲ್ವ? ಆ 9 ರಂಧ್ರ ನಮ್ಮ ದೇಹದಲ್ಲಿರುವ 9 ರಂಧ್ರಗಳು, ಅರ್ಥ ಆಯ್ತಾ? 9 ರಂಧ್ರದ ರಹಸ್ಯವನ್ನು ತಿಳಿದವನು ಶ್ರೀಕೃಷ್ಣ ಪರಮಾತ್ಮ ಅಂತೇಳಿದರೆ. ಈ 9 ರಂಧ್ರದ ರಹಸ್ಯವನ್ನು ಯಾರೊಬ್ಬ ತಿಳಿದಿದ್ದಾನೋ ಅವನಿಂದ ಈ ಬ್ರಹ್ಮಾಂಡದ ರಹಸ್ಯವನ್ನು ತಿಳಿಯಲಿಕ್ಕೆ ಸಾಧ್ಯ.
ಎಷ್ಟು ದೂರದ ಶಬ್ದವನ್ನು ಕೇಳಲಿಕ್ಕೆ ಸಾಧ್ಯ, ಎಷ್ಟು ದೂರದ ನೋಟವನ್ನು ನೋಡಲಿಕ್ಕೆ ಸಾಧ್ಯ. ಇಲ್ಲಿ ಹೇಳುವ ಮಾತು ಎಷ್ಟೋ ದೂರದಲ್ಲಿ ಕೆಲಸ ಮಾಡ್ಬೋದು ಈ 9 ರಂಧ್ರದ ಅರಿವಿದ್ದವರಿಗೆ. ಅವನು 9 ರಂಧ್ರವನ್ನು ಮುಚ್ಚಿಕೊಂಡು ಆನಂದವಾಗಿರ್ತಿದ್ದ ಕೃಷ್ಣ ಅಂತೇಳಿದರೆ ಅರ್ಥ ಆಗ್ತಾ ಹೇಳೋದು. ಆಗ 9 ರಂಧ್ರದ ವಿಚಾರವನ್ನು ಸರಿಯಾಗಿ ತಿಳಿದವನು ಆ ಶಬ್ದವನ್ನು ಯಾವ ರೀತಿ ಕೊಡ್ಬೋದು ಪ್ರಪಂಚಕ್ಕೆ. ಕೃಷ್ಣ ಯಾವತ್ತೂ ಒಂದು ಸಮಾಧಿ ಸ್ಥಿತಿಯಲ್ಲಿದ್ದವ. ಕೃಷ್ಣನ ಅನೇಕ ಲೀಲೆಗಳನ್ನು ಹೇಳ್ತಾರೆ. ಕೃಷ್ಣನ ಒರಿಜಿನಾಲಿಟಿಯನ್ನು ನಾವು ನೋಡಿದರೆ ಉಂಟಲ್ವ, ಬಹಳ ಆಶ್ಚರ್ಯ ಆಗ್ತದೆ. ಈಗೂ ಇರಲಿಕ್ಕೆ ಸಾಧ್ಯವಾ ಅಂತೇಳಿ. ಅವನ ಲೀಲೆಗೂ ಅವನ ಒರಿಜಿನಾಲಿಟಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಕೃಷ್ಣ ಮಹಾಜ್ಞಾನಿ, ಮಹಾಯೋಗಿ, ಮಹತ್ ತಪಸ್ವಿ. ಎಲ್ಲಿಯಾದ ತಪಸ್ವಿಯಾಗಿ ಕಾಣ್ತದ, ಯೋಗಿಯಾಗಿ ಕಾಣ್ತದ, ಅದು ಕೃಷ್ಣನ ರಿಯಾಲಿಟಿ. ನಮ್ಮ ದೇಹದ ಒಳಗೆ 7 ಸ್ವರಗಳು ಅಂತ 7 ಸ್ವರಗಳಿದೆ. ಈ 7 ಸ್ವರಗಳನ್ನು ಒಂದು ಮಾಡಿದರೆ ಯಾವ ಸ್ವರ ಆಗ್ತದೆ? ಅದು ಓಂಕಾರ ಸ್ವರ ಆಗ್ತದೆ. ಶ್ರೀಕೃಷ್ಣ ಪರಮಾತ್ಮ ಕೊಳಲು ನುಡಿಸುವುದು ಓಂಕಾರದ ಸ್ಥಿತಿಯಲ್ಲಿ. ಶ್ರೀಕೃಷ್ಣ ಪರಮಾತ್ಮ ಅಂತೇಳಿ ಸಹಸ್ರದಳ. ಪ್ರತಿಯೊಬ್ಬರ ಈ ಬ್ರೈನ್ ಉಂಟಲ್ಲ, ಬುದ್ಧಿ ಎಂತೆಲ್ಲ ಹೇಳ್ತಾರೆ, ಜ್ಞಾನ ಹಾಗೆ ಹೀಗೆ ಅಂತ 1000 ರೀತಿಯಲ್ಲಿ ಒಂದು ವಿಷಯ ಹೇಳ್ಬೋದು. ಆ ಸ್ಟೇಟಸಲ್ಲಿದ್ದವ ಶ್ರೀಕೃಷ್ಣ ಪರಮಾತ್ಮ. ಅದಕ್ಕೆ ಸಹಸ್ರದಳ ಅಂತೇಳೋದು. ಆಗ ಓಂಕಾರ ರೂಪದಲ್ಲಿ, ಓಂಕಾರ ಸ್ವರೂಪದಲ್ಲಿ, ಓಂಕಾರನಾದದಲ್ಲಿ, ಓಂಕಾರನಾದ ಅಂತೇಳಿ ಅದು ಅಷ್ಟೊಂದು ದೈವಿಕ ಸ್ಥಿತಿಯ ವಿಚಾರ. ಅದು ಆ ಶಬ್ದವನ್ನು ಒಂದು ಸಲ ಕೇಳಿದರೆ ಪುನಃ ಕೇಳುವ, ಪುನಃ ಕೇಳುವ, ಪುನಃ ಕೇಳುವ ಅಂತ ಆಗೋದು. ಈಗ ಶಂಖ ಊದ್ತೇವೆ, ಆ ಶಂಖ ಊದುವ ಶಬ್ದ ಅದು ಓಂಕಾರನಾದವೇ. ಆದರೆ ಆ ಶಂಖದಿಂದ ಬರುವ ಶಬ್ದಕ್ಕೂ ಕೊಳಲಿಂದ ಬರುವ ಶಬ್ದಕ್ಕೂ ವ್ಯತ್ಯಾಸ ಉಂಟು. ಒಂದು ವಿಷಯ, ಆ ಶಂಖದಿಂದ ಬರುವ ಶಬ್ದ ಅದು ಯಾವ ರೀತಿ ಬಂದರೂ ಕೂಡ ಆ ಶಂಖದ ಶಬ್ದ ಎಷ್ಟು ದೂರ ಹೋಗ್ತದೆ, ಎಷ್ಟು ಕಿಲೋಮೀಟರ್ ಅದರ ಸರೌಂಡಿಂಗ್, ಆ ಶಬ್ದದ ಸರೌಂಡಿಂಗ್ನಷ್ಟು ವಿಚಾರ ನೆಗೆಟಿವ್ ಎಂಬುದು ಆಟೋಮೆಟಿಕ್ಕಾಗಿ ದೂರ ಆಗ್ತದೆ. ಆದ ಕಾರಣ ದೇವಸ್ಥಾನದಲ್ಲಿ, ಮನೆಯಲ್ಲಿ ಯಾವುದೇ ಪೂಜೆ ಪುನಸ್ಕಾರಗಳು ಮಾಡುವಾಗ ಸನಾತನ ಧರ್ಮದಲ್ಲಿ, ಹಿಂದೂ ಶಾಸ್ತ್ರದಲ್ಲಿ ಯಾವಾಗಲೂ ಶಂಖ ಊದಬೇಕು, ಪ್ರತಿಯೊಂದು ಮನೆಯಲ್ಲಿ ಶಂಖ ಇರಬೇಕು ಅಂತೇಳುವ ಒಂದು ಸ್ಥಿತಿಯನ್ನು ನಮ್ಮ ಋಷಿಮುನಿಗಳು ಹೇಳಿಕೊಟ್ಟಿದ್ದಾರೆ. ಪ್ರತಿಯೊಂದು ಮನೆಯಲ್ಲಿ ಶಂಖ ಇರಬೇಕು. ಬೆಳಗ್ಗೆ ಸೂರ್ಯ ಉದಯ ಆಗುವಾಗ ಶಂಖ ಊದಿ, ಆ ಸೂರ್ಯ ಅಸ್ತಮಾನ ಆಗುವಾಗ ಪುನಃ ಶಂಖ ಊದಿ. ಆ ಶಂಖದ ಶಬ್ದಕ್ಕೆ ಅಷ್ಟೊಂದು ಶಕ್ತಿ ಇರುವಾಗ ಈ ಪ್ರಪಂಚದ ಸತ್ಯವನ್ನು ತಿಳಿದವರೊಂದು ಕೊಳಲು ನುಡಿಸುವಾಗ ಹೇಗಿರ್ಬೋದು? ಅಲ್ವಾ? 7 ಸ್ವರಗಳನ್ನು ಒಂದೇ ಸ್ವರ ಮಾಡಿ ಊದಬೇಕು ಅಂತ ಹೇಳಿದರೆ ಆ ಸ್ಥಿತಿ ಹೇಗಿರಬೇಕು? ಅದೆಷ್ಟು ಇಂಪಾಗಬಹುದು? ನಮ್ಮ ಮನಸ್ಸನ್ನೇ ನಿಲ್ಲಿಸ್ಬೋದು. ಮನಸ್ಸು ಅಂತ ಹೇಳುವಾಗ ಒಂದು ನೆನಪು ಬಂತು. ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಿದರೆ ಮನಸ್ಸು ಇಲ್ಲದವನು. ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಿದರೆ ಮನಸ್ಸು ಇಲ್ಲ ಅವನಿಗೆ, ಅವ ಶೂನ್ಯ, ಯಾವಾಗಲೂ ಶೂನ್ಯ ಸ್ಥಿತಿಯಲ್ಲಿರುವವನು. ಅವನಿಗೆ ಚೆನ್ನಾಗಿ ಗೊತ್ತುಂಟು ಇಲ್ಲಿ ಏನೂ ಇಲ್ಲ ಅಂತೇಳಿ. ಶ್ರೀಕೃಷ್ಣ ಪರಮಾತ್ಮ ಅಂಥ ಮಹಾಯೋಗಿ ಜ್ಞಾನಿಯಾದ ಕಾರಣ ಅರ್ಜುನನಿಗೆ ಕುಂಡಲಿನಿ ಶಕ್ತಿಯನ್ನು ಕೊಟ್ಟ. ನೀನೇ ನೋಡಿಕೊ ನಾನು ಯಾರು ಅಂತೇಳಿ, ನಾನು ಹೇಳಿದರೆ ನಿಮಗೆ ಅರ್ಥ ಆಗೋದಿಲ್ಲ ಅಂತೇಳಿ.
ಅದು ಹೇಗೆ ನೋಡೋದು? ಅದಕ್ಕೊಂದು ದಾರಿ ಹೇಳ್ತೇನೆ ನಾನು. ಹೀಗೀಗೆ ಮಾಡು ಅಂತೇಳಿ. ಆಗ ಕುಂಡಲಿನಿ ಶಕ್ತಿ ಪ್ರಾಪ್ತಿಯಾಯಿತು. ಕುಂಡಲಿನಿ ಶಕ್ತಿ ಪ್ರಾಪ್ತಿಯಾಗಿ ಕೃಷ್ಣ ಯಾರು ಅಂತೇಳಿ ಅರ್ಜುನ ನೋಡಿದ. ಆದರೆ ಕಥೆಯಲ್ಲಿ ಏನು ಹೇಳ್ತಾರೆ ಅಂತೇಳಿದರೆ, ಶ್ರೀಕೃಷ್ಣ ಪರಮಾತ್ಮ ವಿಶ್ವರೂಪ ದರ್ಶನವನ್ನು ಕೊಟ್ಟ ಅಂತೇಳಿ ಕಥೆಯಲ್ಲಿ ಹೇಳ್ತಾರೆ, ಪುರಾಣದಲ್ಲಿ ಹೇಳ್ತಾರೆ. ಅಲ್ಲ, ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಕುಂಡಲಿನಿ ಶಕ್ತಿಯನ್ನು ಕೊಟ್ಟ. ನೀನು ನೋಡು ನಾನು ಯಾರು ಅಂತೇಳಿ, ಆಗ ನಿಮಗೆ ಗೊತ್ತಾಗ್ತದೆ ನಾನು ಎಲ್ಲೆಲ್ಲಿದ್ದೇನೆ ಅಂತೇಳಿ. ಶ್ರೀಕೃಷ್ಣ ಪರಮಾತ್ಮ ಸತ್ಯವನ್ನು ತಿಳಿದ ಅರ್ಜುನನಿಗೆ ಶ್ರೀಕೃಷ್ಣನ ಪರಮಾತ್ಮನ ಮೇಲೆ ಡೌಟ್ ಬಂದಿದೆ ಅಲ್ವಾ? ಅದೇ ಕಥೆ ಪ್ರಕಾರ ಹೋಗುವ ನಾವು. ಮಹಾಭಾರತ ಯುದ್ಧ ಎಲ್ಲ ಆದ ನಂತರ ಸ್ವಲ್ಪ ಕೃಷ್ಣನನ್ನು ದೂರ ಮಾಡಿದ್ದೇವರು ಕೆಲ ವಿಚಾರದಲ್ಲಿ ಅಲ್ಲ ಅಲ್ವಾ? ಕೃಷ್ಣನ ಸತ್ಯವನ್ನು ನೋಡಿದವನಿಗೆ ಪರಿಪೂರ್ಣವಾಗಿ ಒಪ್ಪಿಕೊಳ್ಳಲಿಕ್ಕೆ ಆಗಲಿಲ್ಲ. ಕೆಲವು ಕಡೆ ಅರ್ಜುನನ ಸೋಲಿಗೆ ಕಾರಣ ಅವನ ಅಹಂಕಾರ ಅಲ್ವಾ? ಕೃಷ್ಣನನ್ನು ಬಿಟ್ಟು ಹೋದ ಕಾರಣ ತಾನೆ. ಆಗಿರುವಾಗ ಕೃಷ್ಣನ ಬಗ್ಗೆ ಹೇಗೆ ವರ್ಣನೆ ಮಾಡೋದು? ಅಲ್ವಾ? ಅರ್ಜುನ ಇದ್ದರೆ ಸರಿಯಾಗಿ ವರ್ಣನೆ ಮಾಡ್ಬೋದು, ಕೃಷ್ಣ ಅಂದರೆ ಹೀಗೆ ಅಂತೇಳಿ ಅಲ್ವಾ? ಬಾಕಿದವರಿಗೆ ಹೇಗೆ ವರ್ಣನೆ ಮಾಡಲಿಕ್ಕೆ ಸಾಧ್ಯ? ಅವರವರ ಜ್ಞಾನದಿಂದ ಏನೋ ಒಂದು ಹೇಳಲಿಕ್ಕೆ ಸಾಧ್ಯ. ಆದ ಕಾರಣ ಹೇಳಿದ್ದು, ಕೃಷ್ಣನ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ಅದು ಎಲ್ಲಿಗೋ ಹೋಗ್ತದೆ. ತುಂಬ ವಿಚಾರ ಉಂಟದು. ಮಾತಾಡ್ತಾ ಮಾತಾಡ್ತಾ ಅದು ಹೋಗೋ ವಿಚಾರ ಅಲ್ಲ. ಯಾವ ಕಾರಣಕ್ಕೆ ಬೇಕಾಗಿ ಅಂತೇಳಿದರೆ, ನಮ್ಮ ಹಿರಿಯರು, ಋಷಿಮುನಿಗಳು, ಯೋಗಿಗಳು, ಸಾಧುಗಳು, ಸಂತರು ಕೃಷ್ಣ ಅಂದರೆ ಏನು ಅಂತೇಳಿ ಹೇಳಿದಂಥ ವಿಚಾರವನ್ನು ಪುನಃ 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 ಯಾವುದೋ ಒಂದು ರೀತಿಯಲ್ಲಿ ನಾವು ಹೇಳ್ತೇವೆ ಅಷ್ಟೇ. ಈಗ ನಾವು ಇದನ್ನು ಮಾತಾಡಬೇಕು ಅಂತ ಹೇಳಿದರೆ, ಇದು ಕಾಲದಲ್ಲಿ ಇದ್ದರೆ ತಾನೇ ಮಾತಾಡಲಿಕ್ಕಾಗೋದು. ಈ ಪ್ರಕೃತಿಯಲ್ಲಿ ಶಬ್ದಗಳಿದ್ದರೆ ತಾನೇ ಬರೋದು. ಇದರ ಬರಲಿಕ್ಕೆ ಸಾಧ್ಯವಾ? ಅದು ಯಾರೋ ಬಿಟ್ಟು ಹೋಗಿರೋ ಶಬ್ದ ಆಗಿರ್ಬೋದಲ್ಲ. ಯಾರೋ ಬಿಟ್ಟು ಹೋದ ಶಬ್ದ, ಅದು ಯಾರಿಗೋ ಸಿಗ್ತದೆ. ಇದು ಅವರವರ ಜನ್ಮಕ್ಕೆ ಸೇರಿದಂಥ ವಿಚಾರ. ಜನ್ಮಕ್ಕೆ ಬರುವಾಗಲೇ ಪಡೆದುಕೊಂಡು ಬಂದರೆ ಎಲ್ಲವೂ ಸಿಗ್ತದೆ. ಜನ್ಮಕ್ಕೆ ಬರುವಾಗಲೇ ನಾವು ಯಾವುದನ್ನು ಪಡೆದುಕೊಂಡು ಬರಲಿಲ್ಲ, ಅದು ನಾವು ಎಷ್ಟು ಹುಡುಕಿದರೂ ಸಿಕ್ಕಲಿಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಕಣ್ಣ ಮುಂದೆ ಇದ್ದರೂ ಅದು ನಿಮ್ಮದಾಗುವುದಿಲ್ಲ. ನಿಮ್ಮ ಅಂಗೈಯಲ್ಲಿ ಕೊಟ್ಟರು ನೀವು ಅದನ್ನು ಬಿಟ್ಟು ಹೋಗ್ತೀರಿ, ಇದು ಬೇಡ ಅಂತೇಳಿ. ಇದು ಸತ್ಯ. ನಿಮ್ಮದು ಅಂತ ಆದರೆ ಅದು ನಿಮ್ಮನ್ನು ಹುಡುಕಿಕೊಂಡು ಬಂದೇ ಬರ್ತದೆ. ನಿಮ್ಮನ್ನು ಯಾವುದೇ ಕಾರಣಕ್ಕದು ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಈ ಸತ್ಯವನ್ನು ಹೇಳಿದವ ಶ್ರೀಕೃಷ್ಣ ಪರಮಾತ್ಮ. ಕರ್ಮವನ್ನು ಮಾಡು, ಫಲವನ್ನು ಎದುರು ನೋಡಬೇಡ. ಯಾವುದೇ ಆಸೆ ಆಕಾಂಕ್ಷೆಗಳು ಬೇಡ ನಿನಗೆ. ನಿನ್ನ ಡ್ಯೂಟಿ ಮಾತ್ರ ಮಾಡ್ತಾ ಹೋಗು. ಅದರಲ್ಲಿ ನೀನು ಸತ್ಯವಂತನಾಗು, ಸತ್ಯವಂತನಾಗಿರು. ನೀನು ನಿನ್ನ ಮನಸ್ಸಾಕ್ಷಿಗೆ ನೀನು ದ್ರೋಹ ಮಾಡಬೇಡ ಅಂತ ಹೇಳಿದವ ಶ್ರೀಕೃಷ್ಣ ಪರಮಾತ್ಮ. ಇದೆಲ್ಲ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿದರೆ ಗೊತ್ತಾಗ್ತದಲ್ವಾ? ಯಾಕೆ ಬೇಕಾಗಿ ಅಷ್ಟಮಿ ಮಾಡ್ತೇವೆ ನಾವು? ಶ್ರೀಕೃಷ್ಣ ಪರಮಾತ್ಮನ ಜಯಂತಿ, ಜನ್ಮಾಷ್ಟಮಿಯನ್ನು ಯಾಕೆ ಮಾಡಿದ್ರು ನಾವು? ಅಲ್ವಾ? ಶ್ರೀಕೃಷ್ಣ ಪರಮಾತ್ಮನ ಜನ್ಮಾಷ್ಟಮಿಯನ್ನು ನಾವು ಯಾಕೆ ಬೇಕಾಗಿ ಮಾಡಬೇಕು? ಯಾಕೆ ನಾವು ಈ ಅಭಿಷೇಕ ಎಲ್ಲ ಮಾಡಬೇಕು? ಕೃಷ್ಣನಿಗೊಂದು ಅಭಿಷೇಕ ಮಾಡೋದು, ನಮ್ಮ ಕೃಷ್ಣನಿಗೆ ಅಂತಲ್ಲ, ಅನೇಕ ದೇವರಿಗೆ ಅಭಿಷೇಕ ಎಲ್ಲ ಮಾಡ್ತೇವೆ ಅಲ್ವಾ? ಧರ್ಮನ ಕಾಪಾಡಲಿಕ್ಕೆ ಬೇಕಾಗಿ. ಒಂದು ಗಣೇಶ ಹಬ್ಬ ದಿನ ಗಣೇಶನಿಗೆ ಅಭಿಷೇಕ, ನಾಗಪಂಚಮಿ ದಿನ ನಾಗನಿಗೆ ಅಭಿಷೇಕ, ಕೃಷ್ಣಾಷ್ಟಮಿ ದಿನ ಕೃಷ್ಣನಿಗೆ ಅಭಿಷೇಕ. ಹೀಗೆ ಒಂದೊಂದು ಪೂಜೆಗೆ ಒಂದೊಂದು ರೀತಿಯ ಅಭಿಷೇಕಗಳಲ್ಲಿ ಇರ್ತದೆ. ಒಟ್ಟಿನಲ್ಲಿ ಹಿಂದೂ ಧರ್ಮದಲ್ಲಿ ಅಭಿಷೇಕಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಅಲ್ವಾ? ಇದು ಯಾಕೆ? ಏನು ಬುದ್ಧಿ ಇಲ್ಲಿದೆ ಹೇಳಿದ್ದು ಹಿರಿಯರು.
ನಮ್ಮ ಋಷಿಮುನಿಗಳೆಲ್ಲ ಬುದ್ಧಿ ಇಲ್ಲದೆ ಹೇಳಿದ್ದು. ಕೆಲವೆಲ್ಲ ತಮಾಷೆ ಮಾಡೋರು ಕೂಡ ಇದ್ದಾರೆ ಅಲ್ವಾ. ಆ ಶಿಲೆಗೆ ಹಾಲು ಹಾಕುವುದಕ್ಕಲ್ಲಿ ಬಡವರಿಗೆ ಕೊಡ್ಬೋದಲ್ಲ ಅಂತೇಳಿ, ಅವ್ರ ಹೊಟ್ಟೆ ತುಂಬ ಹಾಲು ಕುಡಿತಿದ್ರಲ್ಲ ಅಂತೇಳಿ. ಹಾಂ, ಶಿಲೆಗೆ ನೀನು ಹಾಲು ಹಾಕಿದ್ರು ಸರಿ, ಹಾಲು ಹಾಕದಿದ್ದರೂ ಸರಿ, ಅದು ಅದರ ಪಾಡಿಗೆ ಅದಿರ್ತದೆ. ಈ ಮನುಷ್ಯನಿಗೆ ನೀನು ಒಂದು ದಿನ ಹಾಲು ಕೊಟ್ಟರೆ ಮರುದಿನ ಅವ ಕೇಳ್ತಾನೆ ಹಾಲು ಕೊಡು ಅಂತೇಳಿ. ಆಗ ನಿನ್ನ ಹತ್ರ ಇಲ್ಲದ್ರೆ ಏನು ಮಾಡ್ತೀನಿ ನೀನು? ಅಭ್ಯಾಸ ಮಾಡಿದರೆ ಭಾಳ ಕಷ್ಟ. ಹಾಲಿನ ಮಹತ್ವವನ್ನು ತಿಳಿಸಿದರೆ ತುಂಬ ಒಳ್ಳೆಯದು ಅಲ್ವಾ. ಆಗ ಯಾಕೆ ಬೇಕಾಗಿ ಅಭಿಷೇಕ ಮಾಡೋದು? ಹಾಲಿನ ಅಭಿಷೇಕ, ಜೇನಿನ ಅಭಿಷೇಕ, ತುಪ್ಪದ ಅಭಿಷೇಕ, ಈ ಅಭಿಷೇಕ ಎಲ್ಲ ಯಾಕೆ ಬೇಕಾಗಿ ಮಾಡೋದು? ಒಂದು ಶಿಲೆಗೆ ನೀರಿನ ಅಂಶ ತಾಗುವ ಸಮಯದಲ್ಲಿ, ಟಚ್ ಆಗುವ ಸಮಯದಲ್ಲಿ ಅಲ್ಲಿ ಒಂದು ಆಮ್ಲಜನಕ ಸೃಷ್ಟಿಯಾಗ್ತದೆ, ಅಲ್ಲಿ ಒಂದು ಔಷಧಿ ಗುಣ ಸೃಷ್ಟಿಯಾಗ್ತದೆ ಅಲ್ಲಿ. ಆದ ಕಾರಣ ಅಭಿಷೇಕ ಮಾಡಿದ ತೀರ್ಥವನ್ನೆಲ್ಲ ಕುಡಿಯುವುದು, ಇದರಲ್ಲಿ ನಂಬಿಕೆ. ಈಗ ಯಾವ್ಯಾವ ರೀತಿ ಆಗಿದೆ ಅದಕ್ಕೇನು ಮಾಡಲಿಕ್ಕಾಗೋದಿಲ್ಲ. ಇಂದಿನ ಕಾಲದಲ್ಲಿ ಅಷ್ಟು ಪವಿತ್ರ ಸ್ಥಿತಿಯಲ್ಲಿತ್ತು, ಅಷ್ಟು ಶುದ್ಧದಲ್ಲಿತ್ತು. ಇವತ್ತು ಅಭಿಷೇಕ ಮಾಡಿ ತೀರ್ಥ ಕುಡಿಬೇಕಾದ್ರೆ ಸಾವಿರ ಸಲ ಯೋಚನೆ ಮಾಡಬೇಕು. ಇವತ್ತಿನ ಸ್ಥಿತಿ ಹಾಗೆ ಆಗಿದೆ ಅಂತ ಹೇಳೋದು. ಅಂತೂ ಇಂತೂ ಹೇಗೋ ಅಭಿಷೇಕ ಮಾಡೋದರಿಂದ ಈ ಮಣ್ಣಿಗೆ ಬಹಳ ಒಳ್ಳೆಯದು. ಮಣ್ಣಿನಲ್ಲಿರುವ ಕೆಟ್ಟ ವಿಚಾರವನ್ನು ಈ ಅಭಿಷೇಕ ಎಂಬ ವಿಚಾರ ಇದೆ ಅಲ್ವಾ, ಅದು ಸರಿ ಮಾಡಿಬಿಡ್ತದೆ. ಮಣ್ಣಿಗೆ ಹೋದ ಕೂಡಲೇ ಮಣ್ಣಿನಲ್ಲಿ ಅನೇಕ ರೀತಿಯ ಕೆಟ್ಟ ವಿಚಾರಗಳಲ್ಲಿರ್ತದೆ ಮಣ್ಣಿನಲ್ಲಿ. ಇನ್ನು ಅಭಿಷೇಕ ಮಾಡಿದರೆ ಏನಾಗ್ತದೆ? ಅಭಿಷೇಕ ಮಾಡಿದ ನೀರು ಯಾವುದೋ ಒಂದು ರೀತಿಯಲ್ಲಿ ಮಣ್ಣಲ್ಲಿ ಬೆರೆಯುವಾಗ ಆ ಮಣ್ಣಿನಲ್ಲಿರುವ ನೀರು ಯಾವುದೋ ಒಂದು ರೀತಿಯಲ್ಲಿ ಸಮುದ್ರಕ್ಕೆ ಸೇರುವಾಗ ಆ ಸಮುದ್ರದಲ್ಲಿ ಮೀನಿನ ಸಂಖ್ಯೆ ಹೆಚ್ಚಾಗ್ತದೆ. ಮೀನಿನ ಸಂಖ್ಯೆ ಎಷ್ಟು ಹೆಚ್ಚಾಗ್ತದೋ ಅಷ್ಟಕ್ಕೂ ಮಾನವ ಕುಲಕ್ಕೆ ಒಳ್ಳೆಯದು, ಈ ಪ್ರಪಂಚಕ್ಕೆ ಒಳ್ಳೆಯದು. ಇದೆಲ್ಲ ಅಭಿಷೇಕದ ಒಳಗಿರೋ ಸತ್ಯ. ಯಾಕೆ ಬೇಕಾಗಿ ವರ್ಷ 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 ನಾವು ಕೃಷ್ಣನನ್ನು ಪೂಜೆ ಮಾಡಬೇಕು? ಅಂಥ ಒಂದು ಶಕ್ತಿ ಚೈತನ್ಯ ಪುನಃ ಅವತಾರವಾಗಿ ಬರಲಿ. ಆದ ಕಾರಣ ಶ್ರೀಕೃಷ್ಣ ಪರಮಾತ್ಮನ ವರ್ಷ ವರ್ಷ ವರ್ಷವಾಗಿ ಬನ್ನಿ 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 ಅಂತ ಕರೆಯುವುದು. ಅದೇ ಹೇಳಿತ್ತು ಇಷ್ಟು ಅವತಾರಗಳಿದೆ ಅಂತೇಳಿ. ರಾಮ ಬರಬೇಕು ಅಂತ ಹೇಳಿದರೆ ಅದೆಷ್ಟೋ ಜನ್ಮದಲ್ಲಿ ರಾಮ ಬಾ ರಾಮ ಬಾ ರಾಮ ಬಾ ಅಂತ ಕರೆದಿದ್ದಾರೆ. ಈ ಕೃಷ್ಣ ಬರಬೇಕು ಅಂತ ಹೇಳಿದರೂ ಕೂಡ ಅದೆಷ್ಟೋ ಜನ್ಮದಲ್ಲಿ ಕೃಷ್ಣ ಬಾ ಕೃಷ್ಣ ಬಾ ಕೃಷ್ಣ ಬಾ ಕೃಷ್ಣ ಬಾ ಅಂತೇಳಿ ಕರೆದಿದ್ದಾರೆ. ಈಗ ನಾವು ಕೃಷ್ಣ 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 ಅಂತ ಹೇಳ್ತೇವೆ ಅಲ್ವಾ. 10 ಅವತಾರದಲ್ಲಿ ಕೊನೆಯ ಅವತಾರ ಕಲ್ಕಿ ಅವತಾರ ಅಂತೇಳಿ ಅಲ್ವಾ. ಆ ಕಲ್ಕಿ ಅವತಾರ ಬರಲಿಕ್ಕೆ ಇದೆಲ್ಲ ಒಂದು ಕಾರಣ ಅಂತ ಹೇಳೋದು. ಈಗ ನಾವು ಮಾಡುವ ಪೂಜೆ, ಈ ಕೃಷ್ಣಾಷ್ಟಮಿ, ಇದೆಲ್ಲ ಯಾಕೆ ಅಂತೇಳಿದರೆ ಅಂಥ ಒಂದು ಚೈತನ್ಯ ಈ ಭೂಮಿಗೆ ಬರಲಿಕ್ಕೆ ನಾವೆಲ್ಲರೂ ಮಾಡುವ ಪ್ರಾರ್ಥನೆ ಇದು. ಈ ಪೂಜೆಯ ಫಲ ಏನು ಅಂತ ಕೇಳಿದರೆ ಅರ್ಥ ಆಗ್ತಾ ಹೇಳೋದು. ಹಾಗೆ ಕೃಷ್ಣನ ಬಗ್ಗೆ ಹೇಳಲಿಕ್ಕೆ ಹೋದರೆ ತುಂಬ ಹೇಳಲಿಕ್ಕೆ ಉಂಟು. ಅದು ಮಾತಾಡ್ತಾ 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 ಸಮಯ ಹೋಗೋದು ಗೊತ್ತಾಗೋದಿಲ್ಲ. ಈಗ ಕೇಳಿದಕ್ಕೆ ಉತ್ತರ ಸಿಕ್ಕಿತಾ? ಈಗ ಕೇಳಿದಕ್ಕೆ ಉತ್ತರ ಸಿಕ್ಕಿತಾ ಅಂತ ಕೇಳಿದ್ರು. ಬೇರೆ ಏನು ಕೇಳಲಿಕ್ಕಿದೆಯಾ? ಎಲ್ಲ ಒಳ್ಳೆಯದೇ ಆಗಲಿ, ಶುಭವಾಗಲಿ. ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ಎಲ್ಲರ ಮೇಲಿರಲಿ. ಅವನಿಂದಾಗಿ ಈ ಪ್ರಪಂಚದಲ್ಲಿ ಎಲ್ಲರಿಗೂ ಜ್ಞಾನ ಬರಲಿ, ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರಲಿ, ಮನಸ್ಸಿಗೆ ನೆಮ್ಮದಿ ಇರಲಿ, ಮನಸ್ಥಿತಿ ಚೆನ್ನಾಗಿರಲಿ. ಸರ್ವೇ ಜನ ಸುಖಿನೋ ಭವಂತು.
குருவே சரணம். திருச்சிற்றம்பலம். குருவே சரணம். நம ಶಿವಾಯ, ನಮ ಶಿವಾಯ, ನಮ ಶಿವಾಯ. ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ, ಸರ್ವಲೋಕವು ಸುಖಿನೋ ಭವಂತು. ಗುರುವೇ ಶರಣಂ.